ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಶ್ರೀ ಶಿವಾಲ್ ಅನ್ನೋರು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತಿಂಗಳಿಗೆ 60,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ನೋಡಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಪ್ರಾಬ್ಲಮ್ ಮಾಡಬೇಕಾದ್ರೆ ನೀವೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಬೇಕು. ಕಂಪ್ನಿಯಿಂದ ನಿಮಗೆ ಏನೇನು ಕೊಡ್ತಾ ಇದ್ರು ಅದೆಲ್ಲದೂ ಇನ್ಕಮ್. ಕಂಪ್ನಿಯಿಂದ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ತಿಂಗಳಿಗೆ 60,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ವರ್ಷಕ್ಕೆ ಎಷ್ಟಾಗುತ್ತೆ? 12 72 7,20,000 ರೂಪಾಯಿ ಸ್ಯಾಲ್ರಿ ಆಯಿತು. ಸ್ಯಾಲ್ರಿ ಜೊತೆಗೆ ಬೇರೆ ಏನೇನು ಕೊಡ್ತಾ ಇದ್ದಾರೆ? ಕಮಿಷನ್ ಕೂಡ ಕೊಡ್ತಾ ಇದ್ದಾರಂತೆ. 2% ಕಮಿಷನ್ ಕೊಡ್ತಾ ಇದ್ದಾರೆ. ಅವ್ರು ಮಾಡಿರೋವಂಥ ಸೇಲ್ಸಿಗೆ 2% ಕಮಿಷನ್ ಕೊಡ್ತಾ ಇದ್ದಾರೆ. ಅವ್ರ ಕಂಪ್ನಿಗೆ 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿ ಕೊಟ್ಟರೆ 5 ಲಕ್ಷನ ಅವರಿಗೆ ಕೊಡಲ್ಲ. ಅದರಲ್ಲಿ ಸರ್ಟೈನ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಕೊಡ್ತಿದ್ದಾರಂತೆ? 2% ಕಮಿಷನ್ ಕೊಡ್ತಾ ಇದ್ದಾರೆ. ಸೊ 5 ಲ್ಯಾಕಿಗೆ 5 ಲ್ಯಾಕ್ ಇಂಟು 2%. 5 ಲ್ಯಾಕಿಗೆ 2% ಮಾಡಿದ್ರೆ 5 2s 10, 10,000 ಆಗುತ್ತೆ. 5 ಲ್ಯಾಕ್ ಇಂಟು 2%, 10,000 ಆಗುತ್ತೆ. ನೆಕ್ಸ್ಟ್, ಕಂಪ್ನಿಯಿಂದ DA ಕೊಡ್ತಾ ಇದ್ದಾರೆ 10,000 ಪರ್ ಮಂತ್, ವಿಚ್ ಈಸ್ ಕನ್ಸಿಡರ್ಡ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ. ತಿಂಗಳಿಗೆ 10,000 ರೂಪಾಯಿ DA, ಕಾಸ್ಟ್ ಆಫ್ ಲಿವಿಂಗಿಗೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದಾರೆ. 10,000 ರೂಪಾಯಿ ತಿಂಗಳಿಗೆ ಪರ್ ಮಂತ್ ಅಂತಿರೋದ್ರಿಂದ ಇಂಟು 12. ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 1,20,000 ರೂಪಾಯಿ DA ಕೊಡ್ತಾ ಇದ್ದಾರೆ. ದೆನ್ ಚೆನ್ನಾಗಿ ವರ್ಕ್ ಮಾಡಿದ್ದಕ್ಕೆ ಬೋನಸ್ ಕೊಡ್ತಾ ಇದ್ದಾರೆ. ಎಷ್ಟು ಬೋನಸ್ ಕೊಡ್ತಿದ್ದಾರೆ? 32,000 ಪರ್ ಮಂತ್ ಅಂತಿಲ್ಲ, ಡೈರೆಕ್ಟಾಗಿ ಬರ್ಕೊಳ್ಬೇಕು. HRA ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. HRA ಅಂತಂದರೆ ಹೌಸ್ ರೆಂಟ್ ಅಲೋಯೆನ್ಸ್, ಮನೆ ಬಾಡಿಗೆಗೆ ಅಂಥೇಳಿ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಇನ್ಕಮ್ಮೇ, ಬಟ್ ಅಷ್ಟು ಅಮೌಂಟಿಗೆ ಅವ್ರು ಟ್ಯಾಕ್ಸ್ ಕಟ್ಟೋದು ಬೇಡ. ಎಷ್ಟಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. HRA ಖಾಲಿ ಬಿಟ್ಟಿದ್ದೀನಿ, ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ದೆನ್ ನೆಕ್ಸ್ಟ್ ಕೊಟ್ಟಿರುವಂಥದ್ದು ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್. ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಏನು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ, ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ 1,000 ಪರ್ ಮಂತ್ ಕೊಟ್ಟಿದ್ದಾರೆ. ಅಲ್ಲಿಗೆ 1,000 ಪರ್ ಮಂತ್ ವರ್ಷಕ್ಕೆ ಎಷ್ಟಾಗುತ್ತೆ? 12,000 ರೂಪಾಯಿ ಆಗುತ್ತೆ. ಒಂದು ವೇಳೆ ಅವರೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಬೇರೆ ಥರ. ಪ್ರೈವೇಟ್ ಎಂಪ್ಲಾಯ್ ಆದರೆ ನೀವು ಇಲ್ಲೇ ಬರೀಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಡಿಡಕ್ಷನಲ್ಲೂ ಬರುತ್ತೆ. ಅದು ನಾನು ಪ್ರಾಬ್ಲಮ್ ಬಂದಾಗ ತಿಳಿಸಿಕೊಡ್ತೀನಿ. ನೆಕ್ಸ್ಟ್, ಎಂಪ್ಲಾಯರ್ ಅಂತಂದರೆ ಕಂಪ್ನಿಯವರು. ಅವ್ನು ಕಟ್ಟಬೇಕಾಗಿರೋ 1,000 ರೂಪಾಯಿ ಇನ್ಕಮ್ ಟ್ಯಾಕ್ಸನ್ನು ಕಂಪನಿಯವರೇ ಕಟ್ತಾ ಇದ್ದಾರಂತೆ. ಅವನಿಗೆ ಇನ್ಕಮ್ ಆಗುತ್ತೆ 1,000 ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 1,000 ಬರ್ಕೊಳ್ಳೋವಂಥದ್ದು. ನೆಕ್ಸ್ಟ್, ಲೀವ್ ಟ್ರಾವೆಲ್ ಕನ್ಸೆಷನ್. ನಾನು ನಿಮಗೆ ಯಾವ್ದ್ಯಾವುದು ಎಕ್ಸೆಂಪ್ಟೆಡ್ ಅಂತ ಹೇಳಿ ಒಂದು ಲಿಸ್ಟ್ ಬರ್ಸಿದ್ದೀನಿ ನೋಡಿ. ಮೊಬೈಲ್ ಕರೆನ್ಸಿ ಹಾಕ್ಸ್ತಾ ಇದ್ದರೆ, ರಿಫ್ರೆಷರ್ ಕೋರ್ಸಿಗೆ ಕಳಿಸ್ತಾ ಇದ್ದರೆ, ಅಥವಾ ಹಾಲಿಡೇ ಹೋಮ್ ಫೆಸಿಲಿಟೀಸ್, SPF, LTC, ಯಾವ್ದ್ಯಾವುದು ಎಕ್ಸೆಂಪ್ಟೆಡ್ ಅಂತ ಒಂದು ಲಿಸ್ಟ್ ಮಾಡಿದ್ದೀನಿ. ಇವಿಷ್ಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. LTC ಎಲ್ಲ ಪ್ರಾಬ್ಲಮ್ನಲ್ಲಿ ಎಕ್ಸೆಂಪ್ಟೆಡ್, ಅಮೌಂಟ್ ಬರೀಲಿಕ್ಕಿಲ್ಲ. ಇದು ಇನ್ಕಮ್ಮೇ, ಬಟ್ ಎಕ್ಸೆಂಪ್ಟೆಡ್ ಬೆನಿಫಿಟ್, ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ನೆಕ್ಸ್ಟ್, ಅವರ ಮನೆಯ ಗ್ಯಾಸ್ ಬಿಲ್ಲನ್ನು, ಕರೆಂಟ್ ಬಿಲ್ಲನ್ನು, ವಾಟರ್ ಬಿಲ್ಲನ್ನು ಕಂಪನಿಯವರೇ ಕಟ್ತಾ ಇದ್ದಾರೆ, ಎಂಪ್ಲಾಯರೇ. ಹಾಗಾಗಿ ಇವರಿಗೆ ಇನ್ಕಮ್ ಆಗುತ್ತೆ 50,000 ಇನ್ಕಮ್. ನೆಕ್ಸ್ಟ್, RPF ಅಂತ ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಈ PF ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಲ್ಲ. PF ಅಂತಂದರೆ ನಿಮ್ಮ ಗ್ರ್ಯಾಜುಯೇಷನ್ ಆದಮೇಲೆ ನಿಮ್ಮ ಸ್ಯಾಲ್ರಿಯಲ್ಲಿ ಒಂದು ಇಂತಿಷ್ಟು ಪರ್ಸೆಂಟೇಜ್ ಅಂತ PFಗೆ ಅಂತ ಕಟ್ ಮಾಡ್ತಾರೆ. PFಲ್ಲಿ 3 ಥರ ಬರುತ್ತೆ: RPF, PPF, SPF. ಸೊ ನಿಮ್ಮ ಸ್ಯಾಲ್ರಿಲಿ ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಯೂಶ್ವಲಿ PF ಕಟ್ ಮಾಡುವಂಥದ್ದು 12% ಕಟ್ ಮಾಡ್ತಾರೆ. ಅಂದರೆ ನಿಮಗೆ 20,000 ರೂಪಾಯಿ, ಒಂದು 10,000 ರೂಪಾಯಿ ಸಂಬಳ ಇದೆ ಅಂತ ಅಂದ್ಕೊಳ್ಳೋಣ. ಸಿಂಪಲ್ ಕ್ಯಾಲ್ಕುಲೇಷನ್. 10,000 ರೂಪಾಯಿ ಸಂಬಳ ಇದ್ದರೆ 1,200 ರೂಪಾಯಿ PFಗೆ ಅಂತ ಕಟ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ ಸಿಗುವಂಥದ್ದು 8,800 ರೂಪಾಯಿ ಮಾತ್ರ. ನಿಮ್ಮ ಸಂಬಳದಲ್ಲಿ ಎಷ್ಟು ಕಟ್ಟಾಗಿರುತ್ತೋ ಅಷ್ಟೇ ಕಂಪನಿಯವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನಿಮ್ಮ ಸಂಬಳ ಪ್ಲಸ್ ಕಂಪ್ನಿದು. ಈಗ ಇಲ್ಲೂ ಇದೇ ಥರನೇ ನಿಮ್ಮ ಸ್ಯಾಲ್ರಿಯಲ್ಲಿ ಹಿ ಆ್ಯಂಡ್ ಹಿಸ್ ಎಂಪ್ಲಾಯರ್ ಈಚ್ ಕಾಂಟ್ರಿಬ್ಯೂಟೆಡ್. ಸೊ ಅವನ ಸಂಬಳದಲ್ಲಿ ಕಟ್ಟಾಗಿದ್ದವನಿಗೆ ಇನ್ಕಮ್ ಅಲ್ಲ, ಬಟ್ ಅವನ ಸಂಬಳದಲ್ಲಿ ಎಷ್ಟು ಕಟ್ಟಾಗ್ತಿರುತ್ತೋ ಅಷ್ಟೇ ಎಂಪ್ಲಾಯರ್ ಕಾಂಟ್ರಿಬ್ಯೂಟೆಡ್, ಅಷ್ಟೇ ಕಂಪನಿಯವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದು ಇನ್ಕಮ್ ಆಗುತ್ತೆ. ಇದನ್ನು ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ನೆನ್ಪಿಟ್ಕೊಳ್ಳಿ, HRA ಮತ್ತು RPF ಅನ್ನು ಒಟ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ನೆಕ್ಸ್ಟ್, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿಸ್ ಫಂಡ್. ಸೊ ನಿಮ್ಮ ಸಂಬಳದಲ್ಲಿ ಏನು, ಸ್ಯಾಲ್ರಿಲಿ ಏನು ಕಟ್ಟಾಗಿರುತ್ತೋ PF, ಆ PFಗೆ ಗೌರ್ಮೆಂಟ್ ಅವರು ಬಡ್ಡಿ ಕೊಡ್ತಾರೆ. ಪ್ರತಿ ವರ್ಷವೂ ಬಡ್ಡಿ ಕೊಡ್ತಾರೆ. 9.5% ತನಕ ಎಕ್ಸೆಂಪ್ಟೆಡ್. ಯೂಶ್ವಲಿ ಈಗ ನಡೀತಾ ಇರುವಂಥದ್ದು ಪ್ರತಿ ವರ್ಷ 8.5% ಬಡ್ಡಿ ಕೊಡ್ತಾ ಇದ್ದಾರೆ. ಈಗ ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸೆಂಟೇಜ್ ಎಷ್ಟು? 9.5% ಇದೆ. ಸೊ 9.5% ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ 9.5% ಎಕ್ಸೆಂಪ್ಟೆಡ್. 9.5 ಮೈನಸ್ 9.5 ಎಷ್ಟಾಗುತ್ತೆ? 0 ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಒಂದು ವೇಳೆ ಕ್ವಶನಲ್ಲಿ ಏನಾದರೂ
12% ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಈ 9.5 ಕೊಟ್ಟಿಲ್ಲ, 12% ಕೊಟ್ಟು ಒಂದು 12,000 ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಅವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? 12% 9.5 ಎಕ್ಸೆಂಪ್ಟೆಡ್. 12ರಲ್ಲಿ 9.5 ಎಕ್ಸೆಂಪ್ಟೆಡ್ ಅಂದರೆ ಟ್ಯಾಕ್ಸಬಲ್ ಎಷ್ಟು? 2.5 ಟ್ಯಾಕ್ಸಬಲ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. 12%ಗೆ 12,000 ಆದರೆ 2.5%ಗೆ ಎಷ್ಟಾಗುತ್ತೆ? ಪರ್ಸೆಂಟೇಜ್ ಬಿಟ್ಟು ಬರ್ಕೊಳ್ಳೋದು 2.5 ಇಂಟು 12,000 ಡಿವೈಡೆಡ್ ಬೈ 12, 2,500 ರೂಪಾಯಿ ಆಗುತ್ತೆ. ಇಲ್ಲಿ 2.5 ಹೇಗೆ ಬಂತು? 12ರಲ್ಲಿ 9.5 ಎಕ್ಸೆಂಪ್ಟೆಡ್. ನೆನ್ಪಿಟ್ಕೊಳ್ಬೇಕು ನೀವು. ಇಂಟ್ರೆಸ್ಟ್ ಆನ್ RPF ವೆರಿ ಇಂಪಾರ್ಟೆಂಟ್. ನಾನು ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಪಾಯಿಂಟ್ಸ್ ಬರ್ಸಿದ್ದೆ ಯಾವ್ದು ಇಂಪಾರ್ಟೆಂಟ್ ಅಂತ. ಇಲ್ಲಿರುವಂಥದ್ರಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ಇಲ್ಲಿದೆ ನೋಡಿ. ಇಂಟ್ರೆಸ್ಟ್ ಆನ್ RPF 9.5% ಎಕ್ಸೆಂಪ್ಟೆಡ್. ಯಾವಾಗಲೂ 9.5% ಎಕ್ಸೆಂಪ್ಟೆಡ್. ಅದನ್ನು ಕ್ವಶನಲ್ಲಿ ಕೊಟ್ಟಿರಲ್ಲ, ಕ್ವಶನಲ್ಲಿ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಈಗ 9.5 ಕೊಟ್ಟಿದ್ದಾರೆ, 9.5ರಲ್ಲಿ 9.5 ಎಕ್ಸೆಂಪ್ಟೆಡ್, ಅಮೌಂಟ್ ಬರೀಲಿಕ್ಕಿಲ್ಲ. ಕ್ವಶನಲ್ಲಿ 12 ಕೊಟ್ಟಿದ್ರೆ 12ರಲ್ಲಿ 9.5 ಎಕ್ಸೆಂಪ್ಟೆಡ್ ಆಗುತ್ತೆ. ಟ್ಯಾಕ್ಸಬಲ್ ಎಷ್ಟಾಗುತ್ತೆ? 2.5. 12ಗೆ 12,000 ಆದರೆ 2.5ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಇಲ್ಲಿಂದ 2.5 ಇಂಟು 12,000 ಡಿವೈಡೆಡ್ ಬೈ 12, 2,500 ಬರುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ 9.5ನೇ ಕೊಟ್ಟಿರೋದ್ರಿಂದ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಫ್ರೀ ಮೀಲ್ಸ್. ಕಂಪ್ನಿಯಿಂದ ಊಟ ಕೊಡ್ತಾ ಇದ್ದಾರೆ. ಊಟ ಕೊಟ್ಟಾಗ ಇದಕ್ಕೂ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ 50 ರೂಪಾಯಿಗಿಂತ ಜಾಸ್ತಿ ಊಟ ಕೊಟ್ಟರೆ ಮಾತ್ರ ಬರೀಬೇಕು. ಫ್ರೀ ಮೀಲ್ಸ್ ಟ್ಯಾಕ್ಸಬಲ್ ಓನ್ಲಿ ವೆನ್ ದ ಕಾಸ್ಟ್ ಆಫ್ ಮೀಲ್ ಈಸ್ ಮೋರ್ ದ್ಯಾನ್ ₹50. ಕಂಪ್ನಿಯಿಂದ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ, ಅವನಿಗೆ ಇನ್ಕಮ್ಮೇ ಆಗುತ್ತೆ, ಬಟ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು, ಅವನ ಸ್ಯಾಲ್ರಿ ಇನ್ಕಮ್ಮಿಗೆ ಟ್ಯಾಕ್ಸ್ ಕಟ್ಟಬೇಕು. 50 ರೂಪಾಯಿಗಿಂತ ಕಮ್ಮಿ ಊಟ ಕೊಟ್ಟರೆ ಬರೀಲಿಕ್ಕಿಲ್ಲ. 50 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಬರೀಬೇಕು. ಈಗ 60 ರೂಪಾಯಿ ಊಟ ಕೊಡ್ತಾ ಇದ್ದಾರೆ, 60ರಲ್ಲಿ 50 ರೂಪಾಯಿ ಎಕ್ಸೆಂಪ್ಟೆಡ್. ಹಾಗಾದರೆ ಟ್ಯಾಕ್ಸಬಲ್ ಎಷ್ಟು? 10 ರೂಪಾಯಿ. ಎಷ್ಟು ದಿನ ಊಟ ಕೊಡ್ತಿದ್ದಾರೆ? 300 ದಿನ ಊಟ ಕೊಡ್ತಾ ಇದ್ದಾರೆ. 10 ಇಂಟು 300 ಎಷ್ಟಾಗುತ್ತೆ? 3,000 ರೂಪಾಯಿ ಆಗುತ್ತೆ. ಅಲ್ಲಿಗೆ ಫ್ರೀ ಮೀಲ್ಸ್ ಬರ್ದಾಯಿತು. ನಾವು 2 ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬಾಕಿ ಇದೆ. ಒಂದು HRA ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬಾಕಿ ಇದೆ, RPF ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬಾಕಿ ಇದೆ. ನೆಕ್ಸ್ಟ್ ಇಲ್ಲೊಂದು 9th ಒಂದು ಎಂಟ್ರಿ ಕೊಟ್ಟಿದ್ದಾರೆ ನೋಡಿ. ಅವನು ತಿಂಗಳಿಗೆ 14,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಬಾಡಿಗೆ ಮನೆಯಲ್ಲಿದ್ದಾನೆ, ಅವನು ಮುಂಬೈಯಲ್ಲಿದ್ದಾನೆ. ಇದು ಅವ್ನು ಖರ್ಚು ಮಾಡ್ತಿರೋವಂಥದ್ದು. ಇದನ್ನು ಈ ಫಾರ್ಮೆಟಲ್ಲಿ ಬರೀಲಿಕ್ಕಿಲ್ಲ. ಈ ಫಾರ್ಮೆಟಲ್ಲಿ ಕಂಪ್ನಿಯವ್ರು ಏನು ಕೊಡ್ತಾ ಇದ್ದಾರೆ ಆ ಅಮೌಂಟನ್ನು ಬರೀಬೇಕು. ಈಗ HRA ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. HRA ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಕ್ವಶನಲ್ಲಿ ಕೊಟ್ಟಿರುವಂಥ HRAನ ಬರ್ಕೊಳ್ಬೇಕು. HRA 10,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. 10,000 ಇಂಟು 12, 10,000 ಇಂಟು 12 ಮಾಡಿದಾಗ ಬರುವಂಥ ಆನ್ಸರ್ 1,20,000 ಆಗುತ್ತೆ. ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಲ್ಲೇ ಆ್ಯಕ್ಚುಯಲ್ HRA 1,20,000. ನೆಕ್ಸ್ಟ್ ರೆಂಟ್ ಪೇಯ್ಡ್. ಅವನು ಎಷ್ಟು ರೆಂಟ್ ಕಟ್ತಾ ಇದ್ದಾನೆ? 14,000 ರೂಪಾಯಿ ರೆಂಟ್ ಕಟ್ತಾ ಇದ್ದಾನೆ. ತಿಂಗಳಿಗೆ 14,000. ವರ್ಷಕ್ಕೆ ಎಷ್ಟಾಗುತ್ತೆ? 14,000 ಇಂಟು 12 ಮಾಡಿದಾಗ 1,68,000 ಆಗುತ್ತೆ. ಮೈನಸ್ 10% ಆಫ್ ಸ್ಯಾಲರಿ. ನೋಡಿ, HRA ಮಾಡಬೇಕಾದ್ರೆ 4 ಸ್ಯಾಲ್ರಿಯನ್ನು ಬರ್ಕೋಬೇಕು. 4 ಸ್ಯಾಲ್ರಿ ಯಾವುದು ಅಂತಂದರೆ, ಒಂದು ಬೇಸಿಕ್ ಸ್ಯಾಲ್ರಿ 7,20,000 ಇದೆ. ನೀವು ಮಾಡಿರೋ ಸೊಲ್ಯೂಷನ್ ನೋಡಬೇಕು, ಕ್ವಶನ್ ನೋಡೋದಲ್ಲ. ಡಿಯರ್ನೆಸ್ ಪೇ ಈ ಕ್ವಶನಲ್ಲಿ ಕೊಡಲಿಲ್ಲ. ಡಿಯರ್ನೆಸ್ ಅಲೋಯನ್ಸ್, ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ರೆ ಮಾತ್ರ ಬರ್ಕೊಳ್ಬೇಕು. ಈ ಕ್ವಶನಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ರು 1,20,000. ಕಮಿಷನ್ನಿಗೆ ಸೇಲ್ಸ್ ಅಂತ ಕೊಟ್ಟಿದ್ರೆ ಮಾತ್ರ ಬರ್ಕೊಳ್ಬೇಕು. ಈ ಪ್ರಾಬ್ಲಮ್ನಲ್ಲಿ ಸೇಲ್ಸ್ ಅಂತ ಕೊಟ್ಟಿದ್ರು. ಕಮಿಷನ್ 10,000. 7,20,000 ಬೇಸಿಕ್ ಸ್ಯಾಲ್ರಿ, ಕಮಿಷನ್ 10,000, DA 1,20,000. ಸ್ಯಾಲ್ರಿ ಬರುವಂಥದ್ದು 4 ಐಟಮ್. ಆ 4 ಐಟಮಲ್ಲಿ ಈಗ DP ಕೊಡಲಿಲ್ಲ. ಟೋಟಲ್ ಮಾಡಿಕೊಂಡಾಗ 7,20,000 ಪ್ಲಸ್ 1,20,000 ಪ್ಲಸ್ 10,000, 8,50,000 ಆಯಿತು. ಸೊ ಈ ಸ್ಯಾಲ್ರಿಯಲ್ಲಿ ನಮಗೆ 10% ಬೇಕು. 8,50,000ಕ್ಕೆ 10% ಮಾಡಿದಾಗ 85,000 ಆಗುತ್ತೆ. ಸೊ 10% ಹೇಗೆ ಬಂತು? 85,000 ಹೇಗೆ ಬಂತು ಅಂತಂದರೆ, ನೀವು ಕ್ಯಾಲ್ಕುಲೇಷನ್ ಮಾಡಿರೋ ಸ್ಯಾಲ್ರಿಯಲ್ಲಿ 10%, 8,50,000ಗೆ 10% ಮಾಡಿದಾಗ 85,000 ಆಗುತ್ತೆ. 1,68,000ಇಂದ 85,000ಅನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 83,000. ನೆಕ್ಸ್ಟ್ 40 or 50% ಆಫ್ ಸ್ಯಾಲ್ರಿ. ಅವನು ಯಾವ ಊರಲ್ಲಿ ಬಾಡಿಗೆ ಮನೆಯಲ್ಲಿದ್ದಾನೆ? ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈಯಲ್ಲಿದ್ದರೆ 50%. ಅದರ್ ದ್ಯಾನ್ ಆ 4 ಸಿಟಿಗಳನ್ನು ಬಿಟ್ಟು ಬೇರೆ ಯಾವುದೇ ಸಿಟಿಲಿ ಅವನು ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ 40%. ಬಟ್ ಈಗ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಅವನು ಇರೋದು ಮುಂಬೈಯಲ್ಲಿ ಅಂತ. ಮುಂಬೈಯಲ್ಲಿ ಆಗಿದ್ದರಿಂದ ಈಗ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಈ 4 ಸಿಟಿ ಇದ್ದರೆ 50% ಮಾಡಬೇಕು. ಯಾವುದ್ರ ಮೇಲೆ 50%? ಅವನ ಸ್ಯಾಲ್ರಿ ಮೇಲೆ. ಸ್ಯಾಲ್ರಿ ಅಂದರೆ ಬೇಸಿಕ್ ಸ್ಯಾಲ್ರಿ ಅಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಿರೋಂಥ ಸ್ಯಾಲ್ರಿ ಮೇಲೆ 8,50,000 ಇಂಟು 50%. 8,50,000ಗೆ 50% ಮಾಡಿದ್ರೆ 8,50,000 ಅರ್ಧ 4,25,000.
ಸೊ ಇಲ್ಲಿ 3 ಅಮೌಂಟ್ ಸಿಕ್ತು. ನೀವು ಇನ್ನೊಂದು ಕಾಲಮ್ ಹಾಕೊಂಡ್ರು ಆಗುತ್ತೆ. ನಾನು ಈಗ ಮೇನ್ ಕೇಳಿರೋವಂಥದ್ದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹಾಗೆ ನಾನು ಇದನ್ನು ರಫ್ ಆಗಿ ಬರ್ಕೊಂಡಿದ್ದೀನಿ. ಈ 3ರಲ್ಲಿ ಲೀಸ್ಟ್ ಇರೋವಂಥ ಅಮೌಂಟ್ ಯಾವುದು, ಕಮ್ಮಿ ಇರೋವಂಥ ಅಮೌಂಟನ್ನು ನೀವು ಔಟರ್ ಕಾಲಮಿಗೆ ಬರ್ಕೊಳ್ಬೇಕು. 1 20, 83, 4 25. ಕಮ್ಮಿ ಇರೋದನ್ನು ಔಟರ್ ಕಾಲಮಿಗೆ ಬರ್ಕೊಳ್ಳಿ. 83,000 ಕಮ್ಮಿ ಇರೋವಂಥದ್ದು, ಕಮ್ಮಿ ಇರೋ ಅಮೌಂಟನ್ನು ಕಳೆದ್ರೆ ಆಯಿತು. 1,20,000ದಲ್ಲಿ 83,000 ಕಳೆದ್ರೆ ಬರುವಂಥ ಉತ್ತರ 37,000. ಟ್ಯಾಕ್ಸಬಲ್ HRA ಎಷ್ಟಾಗುತ್ತೆ ಅಂತಂದರೆ, ಈಗ HRA ಅಮೌಂಟ್ ಬರ್ಕೊಳ್ಬೇಕು. HRA 37,000. ಇದೇ ಥರನೇ RPFಗೂ ಅಷ್ಟೇ. RPFನ್ನು ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. RPF ಅಂತ ಹೇಳಿ ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ ಅಥವಾ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಆನ್ RPF ಅಂತ ಹೇಳಿ ನೋಡಿ, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿಸ್ ಫಂಡ್. ದಿಸ್ ಫಂಡ್ ಅಂದರೆ ಯಾವುದು, RPF. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಯಾವಾಗಲೂ RPF ಬೇರೆ, ಇಂಟ್ರೆಸ್ಟ್ ಆನ್ RPF ಬೇರೆ. ಇಂಟ್ರೆಸ್ಟ್ ಆನ್ RPF 9.5 ಎಕ್ಸೆಂಪ್ಟೆಡ್. RPF ಅಂತ ಕೊಟ್ಟಾಗ ಕ್ವಶನಲ್ಲಿ ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ. ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ, 14.5% ಕೊಟ್ಟಿದ್ದಾರೆ. ಪರ್ಸಂಟೇಜ್ ಬೇಕಾದರೂ ಕೊಡ್ಬೋದು, ಅಮೌಂಟ್ ಬೇಕಾದರೂ ಕೊಡ್ಬೋದು. ಈಗ ಪರ್ಸಂಟೇಜ್ ಕೊಟ್ಟಿದ್ದಾರೆ 14.5. ಯಾವಾಗಲೂ ಇದರಲ್ಲಿ 12% ಎಕ್ಸೆಂಪ್ಟೆಡ್. ನೆನ್ಪಿಟ್ಕೊಳ್ಬೇಕು. ಇಂಟ್ರೆಸ್ಟ್ ಆನ್ RPF 9.5 ಎಕ್ಸೆಂಪ್ಟೆಡ್, RPF 12% ಎಕ್ಸೆಂಪ್ಟೆಡ್. 14.5ರಲ್ಲಿ 12.5 ಹೋದರೆ ಟ್ಯಾಕ್ಸಬಲ್ ಎಷ್ಟಾಗುತ್ತೆ, ಟ್ಯಾಕ್ಸಬಲ್ 2.5% ಟ್ಯಾಕ್ಸಬಲ್. ಯಾವುದ್ರ ಮೇಲೆ 2.5% ಮಾಡಬೇಕು ಅಂತಂದರೆ, ನೀವು HRAಗೆ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀರಲ್ವಾ, ಆ ಅಮೌಂಟ್ ಮೇಲೆ 2.5%. ಸಪೋಸ್ ಈ ಪ್ರಾಬ್ಲಮನ್ನು HRAನೇ ಕೊಡಲಿಲ್ಲ, ಅವಾಗ ಏನು ಮಾಡಬೇಕು, ಈ 4 ಸ್ಯಾಲ್ರಿಯನ್ನು ಬರ್ಕೊಂಡು ನೀವು ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ನಂತರದಲ್ಲಿ 2.5% ಮಾಡಬೇಕು. ಈಗ HRA ಸ್ಯಾಲ್ರಿ 8,50,000 ಇದೆ. 8,50,000 ಇಂಟು 2.5% ಮಾಡಿದಾಗ 21,250 ಬರುತ್ತೆ. ಸೊ ಇಲ್ಲಿ 12%ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನಾನು ನೋಟ್ ಬರ್ಸಿದ್ದೀನಿ ನೋಡಿ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF 12% ಆಫ್ ಸ್ಯಾಲ್ರಿ ಎಕ್ಸೆಂಪ್ಟೆಡ್. ಸ್ಯಾಲ್ರಿ ಅಂದರೆ 4 ಐಟಮ್: ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಅಲವೆನ್ಸ್, ಕಮಿಷನ್, ಡಿಯರ್ನೆಸ್ ಪೇ. ಸೊ ಇದನ್ನು HRA ಸ್ಯಾಲ್ರಿನೂ ಒಂದೇ, ಈ 4 ಸ್ಯಾಲ್ರಿನೂ ಒಂದೇ. ಹಾಗಾಗಿ ನೀವು HRA ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀರಲ್ವಾ, ಅದೇ ಅಮೌಂಟ್ ಮೇಲೆ ಡೈರೆಕ್ಟಾಗಿ 2.5% ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಸಪೋಸ್ ಇಲ್ಲಿ ಪರ್ಸಂಟೇಜ್ ಕೊಡೋ ಬದಲು ಅಮೌಂಟ್ ಕೊಟ್ಟರೆ, ಹಿ ಆ್ಯಂಡ್ ಹಿಸ್ ಎಂಪ್ಲಾಯರ್ ಬೋತ್ ಕಾಂಟ್ರಿಬ್ಯೂಟೆಡ್ ಒಂದು 20,000 ಟುವರ್ಡ್ಸ್ RPF. ಅವಾಗ ಏನು ಮಾಡಬೇಕು ನೀವು, ಅವರೇ ಕ್ವಶನಲ್ಲಿ ಒಂದು 20,000 ಅಂತ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವಾಗ ನೀವು ಏನು ಮಾಡಬೇಕು ಅಂತಂದರೆ, HRA ಸ್ಯಾಲ್ರಿ ಮೇಲೆ, HRA ಸ್ಯಾಲ್ರಿ ಎಷ್ಟಿದೆ, 8,50,000 ಇದೆ. 8,50,000 ಮೇಲೆ ಎಷ್ಟು ಪರ್ಸೆಂಟೇಜ್ ಎಕ್ಸೆಂಪ್ಟೆಡ್, 12% ಎಕ್ಸೆಂಪ್ಟೆಡ್. 8,50,000 ಇಂಟು 12% ಮಾಡೋದು. 8,50,000 ಇಂಟು 12%. ಕ್ವಶನ್ ಒಂದು 1,20,000 ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. 8,50,000 ಇಂಟು 12% ಮಾಡಿದಾಗ 8,50,000 ಇಂಟು 12% 1,02,000 ಆಗುತ್ತೆ. 12% ಮಾಡಿದಾಗ ಕಳೆದು ಬಂದಿರೋಂಥ ಅಮೌಂಟನ್ನು ನೀವು ಇಲ್ಲಿ ಬರೀಬೇಕು. 1,02,000 20,000ದಲ್ಲಿ 1,02,000 ಕಳೆದ್ರೆ 18,000 ಬರುತ್ತೆ. ಸಪೋಸ್ ಕಳೀಲಿಕ್ಕೆ ಆಗಲಿಲ್ಲ ಅಂತಂದರೆ, ಮೇಲಿರೋ ಅಮೌಂಟೇ ಜಾಸ್ತಿ ಇದ್ದರೆ, ಕ್ವಶನಲ್ಲಿ ಕೊಟ್ಟಿರೋ ಅಮೌಂಟೇ ಜಾಸ್ತಿ ಇದ್ದರೆ ಫುಲ್ಲಿ ಎಕ್ಸೆಂಪ್ಟ್ ಅಂತ ಬರೆದ್ರೆ ಆಯಿತು. ಪರ್ಸಂಟೇಜ್ ಕೊಟ್ಟಾಗ ಈಸಿ, ಅಮೌಂಟ್ ಕೊಟ್ಟಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಬೇರೆ ಥರ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, 14.5% ಕೊಟ್ಟಿದ್ರು. 14.5ರಲ್ಲಿ 12% ಎಕ್ಸೆಂಪ್ಟೆಡ್, ಟ್ಯಾಕ್ಸಬಲ್ 2.5%. ಯಾವುದಕ್ಕೆ 2.5% ಮಾಡಬೇಕು, HRA ಸ್ಯಾಲ್ರಿ 4 ಸ್ಯಾಲ್ರಿಯನ್ನು ಬರ್ಕೊಂಡು, ಸ್ಯಾಲ್ರಿಗೆ ಬೇಕಾಗುವಂಥ 4 ಡೀಟೇಲ್ಸನ್ನು ಬರ್ಕೊಂಡು ಅದ್ರ ಮೇಲೆ 2.5% ಮಾಡಬೇಕು. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥದ್ದು ಗ್ರಾಸ್ ಸ್ಯಾಲ್ರಿ. ಟೋಟಲ್ ಮಾಡಿಕೊಂಡಾಗ 10,06,250 ಆಗುತ್ತೆ. ಸೊ ಇದರಲ್ಲಿ 2 ಡಿಡಕ್ಷನ್ ಬರುತ್ತೆ. ಒಂದು ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್, ಇನ್ನೊಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಕ್ವಶನಲ್ಲಿ ಕೊಟ್ಟಿದ್ರೆ ಬರೀಬೇಕು, ಈ ಕ್ವಶನಲ್ಲಿ ಕೊಡಲಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾರ್ಯಾರು ಸ್ಯಾಲರಿಡ್ ಎಂಪ್ಲಾಯ್ಸ್ ಇರ್ತಾರೋ ಅವರಿಗೆ 50,000 ರೂಪಾಯಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ 50,000 ಎಲ್ಲ ಪ್ರಾಬ್ಲಮಿಗೆ ಕಾನ್ಸ್ಟೆಂಟ್, ಕ್ವಶನಲ್ಲಿ ಕೊಟ್ಟಿರಲ್ಲ ಈ ಅಮೌಂಟನ್ನು, ನೀವೇ 50,000 ರೂಪಾಯಿ ಲೆಸ್ ಮಾಡಿದ್ರೆ ಆಯಿತು. ಬರುವಂಥ ಆನ್ಸರೇ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಇದರಲ್ಲಿ ನಿಮಗೆ ಕಷ್ಟ ಅಂತ ಅನ್ಸೋದು RPF ಮತ್ತು ಇಂಟ್ರೆಸ್ಟ್ ಆನ್ RPF. ಗೊತ್ತಾಗಲಿಲ್ಲ ಅಂತಂದರೆ ಎಕ್ಸಾಮ್ನಲ್ಲಿ ಕಂಪ್ನಿಯಿಂದ ಏನೇನು ಬೆನಿಫಿಟ್ಸ್ ಕೊಡ್ತಾ ಇದ್ರು ಅದೆಲ್ಲದನ್ನು ನೀಟಾಗಿ ಬರ್ಕೊಳ್ಳಿ. ಅಟ್ಲೀಸ್ಟ್ 15 ಒಂದು 10 to 12 ಮಾರ್ಕ್ಸ್ ಸಿಗುತ್ತೆ. RPF, ಇಂಟ್ರೆಸ್ಟ್ ಆನ್ RPF ಬಿಟ್ಟರು ಕೂಡ 10 to 12 ಮಾರ್ಕ್ಸ್ ಸಿಗುತ್ತೆ. ಕಂಪ್ನಿಯಿಂದ ಕೊಡ್ತಿರೋಂಥ ಎಲ್ಲ ಬೆನಿಫಿಟ್ಸನ್ನು ಬರ್ಕೊಂಡ್ರೆ ಆಯ್ತಷ್ಟೇ. ಸೊ ಇದರಲ್ಲಿ RFA ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ, ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.